ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಗರಿಗರಿಯಾದ ರವೆ ಹಪ್ಪಳ ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ವರ್ಷವರೆಗೂ ಇಟ್ಕೋಬೋದು. ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ, ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಸೌಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಒಂದು ಕಪ್ಪು ಇಲ್ಲ ಒಂದು ಗ್ಲಾಸ್ ಅಳತೆ ಇಟ್ಕೊಳ್ಳಿ. ನಾನು ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ, ನೀವು ಒಂದು ಕಪ್ಪಾದರೂ ಇಟ್ಕೋಬೋದು, ಇಲ್ಲ ಗ್ಲಾಸಲ್ಲಾದರೂ ಹಾಕ್ಕೋಬೋದು ಅಳತೆ. ಈ ಗ್ಲಾಸಿಂದ 7 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾನು. ನೀವು ಜಾಸ್ತಿ ಕ್ವಾಂಟಿಟಿಯಾರು ಮಾಡ್ಕೋಬೋದು. ನೀವು 2 ಕಪ್, 1 ಕಪ್ ಜೊತೆಗೆ ಇನ್ನೊಂದು ಕಪ್ ಸೇರಿಸ್ಕೋತೀನಿ ಅಂದ್ರೂ 7 14 ಕಪ್ಪು ನೀವು ಮಾಡ್ಕೋಬೋದು, ನೀರು ಹಾಕ್ಕೋಬೋದು. ನಾನು ಫಸ್ಟು ಒಂದು ಗ್ಲಾಸಲ್ಲಿ ನಾನು ಮಾಡಿ ತೋರಿಸ್ತಿದ್ದೀನಿ ಅಳತೆ. ನೀವು ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ನೀವು ಜಾಸ್ತಿ ಮಾಡ್ಕೋತೀನಿ ಅನ್ನೋರು ಜಾಸ್ತಿ ಮಾಡ್ಕೋಬೋದು. ಇದನ್ನು ನಾನು ನೀರನ್ನ ಚೆನ್ನಾಗಿ ಕುದಿಸೋಕ್ಕೆ ಇಡ್ತಾಯಿದ್ದೀನಿ ಗ್ಯಾಸ್ ಮೇಲೆ. ಒಂದು ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ, ತುಂಬ ಬೇಗ ಆಗುತ್ತೆ ಅಂತ. ಯಾಕಂದರೆ ಹಪ್ಪಳ ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ. ನೀವು ಬೇಯಿಸಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇದು ಉಪ್ಪಿಟ್ಟು ರವೆ ಅಲ್ಲ ನಾನು ತೊಗೊಂಡಿರೋದು, ಇದು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಉಪ್ಪಿಟ್ಟು ರವೆ ನೀವೇನಾದ್ರು ತೊಗೊಳಂಗಿದೆ ಒಂದ್ಸಲ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡು, ಚಿರೋಟಿ ರವೆ ಹೆಂಗೆ ಸಣ್ಣ ಇರುತ್ತೆ, ಪೌಡ್ರ್ ಇರುತ್ತೆ, ಆ ಥರ ನೀವು ಮಾಡ್ಕೋಬೇಕಾಗುತ್ತೆ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಉಪ್ಪನ್ನ ನೋಡ್ಕೊಂಡು ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಹಪ್ಪಳ ಒಣಸಿದ ಮೇಲೆ ತುಂಬ ಜಾಸ್ತಿ ಆಗುತ್ತೆ, ಅದಕ್ಕೆ ಕಮ್ಮಿನೇ ಹಾಕ್ಕೋಬೇಕು ಹಪ್ಪಳ. ನೋಡಿ, ಒಂದು ಕೈಯಲ್ಲಿ ನಾನು ರವೆ ಹಾಕ್ತಾಯಿದ್ದೀನಿ, ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಒಟ್ಟಿಗೆ ಸುರ್ಕೊಬಿಟ್ರೆ ಗಂಟು ಆಗೋಗುತ್ತೆ. ಅದಕ್ಕೆ ಒಂದು ಕೈಯಲ್ಲಿ ರವೆ ಹಾಕ್ಕೊಳ್ಳಿ, ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಏನು ಬೀಳಲ್ಲ. ಉಪ್ಪಿಟ್ಟು ರವೆ ಎಲ್ಲಾದರೂ ಮಾಡ್ಕೋಬೋದು, ನೀವು ಚಿರೋಟಿ ರವೆ ಎಲ್ಲಾದರೂ ಮಾಡ್ಕೋಬೋದು. ಬನ್ಸಿ ರವೆದೆಲ್ಲ ಆಗಲ್ಲ. ಉಪ್ಪಿಟ್ಟು ರವೆ ಇಲ್ಲ ಅಂದರೆ ಚಿರೋಟಿ ರವೆ ಅದು ಹಾಕ್ಕೊಳ್ಳಿ. ಉಪ್ಪಿಟ್ಟು ರವೆ ಹಾಕ್ಕೊಳಂಗಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದ್ಸಲಿ ಪೌಡ್ರ್ ಮಾಡ್ಕೊಂಡು ನೀವು ಹಾಕ್ಕೋಬೇಕಾಗತ್ತೆ. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ಲೋ ಫ್ಲೇಮ್ ಇಟ್ಕೋಬೇಕು. ನೀವು ಲೋ ಫ್ಲೇಮ್ ಇಟ್ಕೊಂಡು ಒಂದು ಅರ್ಧ ಗಂಟೆ ಈ ಥರ ಮಿಕ್ಸ್ ಮಾಡಿಕೊಂಡೇ ಇರಬೇಕು. ತುಂಬ ಚೆನ್ನಾಗಿ ಗರಿಯಾಗಿರುತ್ತೆ ಹಪ್ಪಳ. ಮತ್ತು ಕರಿಬೇವಿನ ಸೊಪ್ಪು ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಹಾಕ್ತಾಯಿದ್ದೀನಿ ಖಾರಕ್ಕೆ. ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಆದರೂ ಹಾಕ್ಕೋಬೋದು, ಇಲ್ಲ ಚಿಲ್ಲಿ ಪೌಡ್ರ್ ಆದರೂ ಹಾಕ್ಕೋಬೋದು. ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು, ಇದು ಹಪ್ಪಳ ಹಾಕೋಕ್ಕೆ. ಇನ್ನು ಇದು ರೆಡಿ ಆಗಿಲ್ಲ. ನೋಡಿ, ಇನ್ನೂ ಆಗಿಲ್ಲ. ಈ ಥರ ನೀವು ಸೌಟಲ್ಲಿ ಹಿಂಗೆ ಎತ್ತಿದ್ರೆ ಬ್ಯಾಕ್ ಸೈಡಲ್ಲೇ ಗಟ್ಟಿ ಹಂಗೆ ಕುತ್ಕೋಬೇಕು. ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ನಾನು, ಒಂದು 1/4 ಸ್ಪೂನು. ಅಡುಗೆ ಸೋಡಾ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಅಡುಗೆ ಸೋಡಾ ಹಾಕಿದ್ರೆ 4ರಷ್ಟು ಅರಳುತ್ತೆ ಹಪ್ಪಳ, ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ನಾನು ಅಡುಗೆ ಸೋಡಾ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೇಡ ಅನ್ನೋರು, ಅಡುಗೆ ಸೋಡಾ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಗಟ್ಟಿ ಆಗಬೇಕಿದು. ಹಾಗೆ ನೀವು ಮಿಕ್ಸ್ ಮಾಡಿದ್ರೆ ಹಂಗೆ ಬಿಟ್ಟರೆ ಗಂಟು ಹಾಗೆ ಆಗೋಗುತ್ತೆ. ಆಮೇಲೆ ನೀವು ಹಪ್ಪಳ ಮಾಡೋಕ್ಕಾಗಲ್ಲ, ಉಪ್ಪಿಟ್ಟು ಅಂತ ಮಾಡ್ಕೋಬೇಕಷ್ಟೆ. ನೋಡಿ, ನೀವು ಹೆಂಗೆ ನೋಡಬೇಕಂದ್ರೆ ಈ ಥರ ಸೌಟಿಂದ ಹಿಂದಗಡೆ ಈ ಥರ ನೋಡ್ಕೊಳ್ಳಿ. ಅದು ಜಾಯಿನ್ ಆಗಬಾರ್ದು. ಈ ಥರ ನಾವು ಲೈನ್ ಏನಿದ್ರೆ ಜಾಯಿನ್ ಆಗಬಾರ್ದು. ಇನ್ನೂ ಸ್ವಲ್ಪ ಆಗಬೇಕಿದು, ಗಟ್ಟಿ ಆಗಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ದಪ್ಪ ತಳದ್ದು ಪಾತ್ರೆ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡ್ಕೊಬಿಡುತ್ತೆ. ನೀವು ಸ್ಟೀಲ್ ಪಾತ್ರೆದೆಲ್ಲಾದ್ರೂ ಮಾಡಿಕೊಂಡ್ರೆ ತಳ ಹಿಡ್ಕೊಬಿಡುತ್ತೆ. ನೋಡಿ ಎಷ್ಟು ಗಟ್ಟಿ ಆಗ್ತಾಯಿದೆ ಅಂತ. ಇವಾಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ರೆಡಿಯಾಗಿದೆ. ಇದನ್ನು ಬೇರೆ ಕಡೆ ಗ್ಯಾಸ್ ಮೇಲಿಂದ ತಕ್ಕೊಳ್ಳೋಣ. ಗ್ಯಾಸ್ ಮೇಲೆ ಹಂಗೆ ಇಟ್ಕೊಂಡ್ರೆ ತುಂಬ ಗಟ್ಟಿಯಾಗಿ ಹೋಗುತ್ತೆ, ಅದಕ್ಕೆ ಗ್ಯಾಸ್ ಮೇಲಿಂದ ತಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕಷ್ಟು ಬಟ್ಲಲ್ಲಿ ತಕ್ಕೊಂಡು ಮತ್ತು ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳಿ, ನೀವು ಒಣಸೋವರೆಗೂ. ಇಲ್ಲಾಂದರೆ ಫುಲ್ ಗಟ್ಟಿ ತಣ್ಣಗಾಯ್ತಾ ಫುಲ್ ಗಟ್ಟಿಯಾಗೋಗುತ್ತೆ. ಆಮೇಲೆ ಹಪ್ಪಳ ಹಾಕೋಕ್ಕಾಗಲ್ಲ. ನೀವು ಸ್ವಲ್ಪ ಎತ್ಕೊಂಡು
ನೀವು ಹಪ್ಪಳನ ಹಾಕೋಣಕ್ಕೆ ಚೆನ್ನಾಗಿರುತ್ತೆ. ನಾನು ಒಂದು ಸ್ಪೂನ್ ತೊಗೊಂಡಿದ್ದೀನಿ, ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡು ಹಪ್ಪಳ ಥರ ಅಗಲ ಮಾಡ್ಕೊತೀನಿ. ನೀವು ಚಿಕ್ಕ ಸೌಟಿದ್ರಲ್ಲೂ ಹಾಕ್ಕೋಬೋದು, ಇಲ್ಲ ಸ್ಪೂನು ಅಳತೆಯಿಂದನೂ ಹಾಕ್ಕೋಬೋದು. ನೋಡಿ ಒಂದು ಕವರ್ ಹಾಕ್ಕೊಂಡಿದ್ದೀನಿ ನಾನು. ನನಗೆ ಬಿಸಿಲು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಬಿಸಿಲಲ್ಲಿ ಒಣಸ್ಕೋತೀನಿ. ನಿಮ್ಮ ಮನೆಗೆ ಬಿಸಿಲು ಏನಾದ್ರು ಬಂದಿಲ್ಲ ಅಂತ ಹೇಳಿದ್ರೆ ಒಳಗಡೆ ಫ್ಯಾನ್ ಗಾಳಿಗೆ ಒಣಸ್ಕೋಬೋದು, ತುಂಬ ಚೆನ್ನಾಗಿ ಒಣಗುತ್ತೆ. ಬಿಸಿಲೇ ಬೇಕು ಅಂತ ಇಲ್ಲ, ಫ್ಯಾನ್ ಗಾಳಿಗೂ ಸಹ ಮನೆ ಒಳಗಡೆನೂ ಒಣಸ್ಕೋಬೋದು. ನೋಡಿ 2 ಸ್ಪೂನ್ ಅಳತೆಯಿಂದ ನಾನು ಹಾಕ್ಕೊಂಡು ಈ ಥರ ಅಗಲ ಮಾಡ್ಕೋತಾ ಇದ್ದೀನಿ. ಎಲ್ಲ ಒಂದೇ ಸೈಜ್ ಬರುತ್ತೆ. ನಾನು ಕವರ್ಗೆ ಸ್ಟಾರ್ಟಿಂಗ್ ಎಣ್ಣೆನೂ ಏನು ಹಚ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಹಪ್ಪಳದ್ದು ಏನಿದೆ ಬ್ಯಾಟರು ಅದು ಹಾಕಿದ್ದೀನಿ. ನೀವು ಸೀರೆದಲ್ಲಿ ಬಟ್ಟೆದಲ್ಲಿ ಯಾವುದಲ್ಲಾದ್ರೂ ಒಣಸ್ಕೋಬೋದು. ಮತ್ತು 2 ಅವರ್ ಆದಮೇಲೆ ಇದನ್ನು ಉಲ್ಟ ಮಾಡಿ ಒಣಗಿಸಿ ತಿರ್ಸ್ಬಿಟ್ಟು ಒಣಗಿಸ್ಬೇಕು ಹಪ್ಪಳನ. ನೋಡಿ ಇವಾಗಂತೂ ಸಮ್ಮರಲ್ಲಿ ತುಂಬ ಬಿಸಿಲಿದೆ, ಒಂದೇ ದಿನದಲ್ಲಿ ಒಣಗುತ್ತೆ ಇದು. ನೀವು ನೆರಳಲ್ಲಿ ಮನೆ ಒಳಗಡೆ ಒಣಗಿಸ್ಕೊತೀನಿ ಅಂದರೆ 2 ದಿನ ಆದರೂ ಬೇಕಾಗುತ್ತೆ ಫ್ಯಾನ್ಗಳಿಗೆ. ನೋಡಿ ನಾನು ಈ ಸೈಜಲ್ಲಿ ಹಾಕ್ಕೊಂಡಿದ್ದೀನಿ ಹಪ್ಪಳನ. ನನಗೆ 1 ಗ್ಲಾಸ್ ರವೆಯಿಂದ ಒಂದು 30ರಿಂದ 50 ಹಪ್ಪಳಗಳು ಬಂದಿದೆ. ನೋಡಿ ಇದು ಚೆನ್ನಾಗಿ ಒಣಸ್ಕೋತೀನಿ. ನೋಡಿ ಇದು ಒಣಗಿದೆ, ಒಂದೇ ದಿನದಲ್ಲಿ ಒಣಸ್ಕೊಂಡಿದ್ದೀನಿ, ಅಷ್ಟು ಬಿಸಿಲಿದೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಅದು ಮಾಡಿ ನಿಮಗೆ ತೋರಿಸ್ತೀನಿ. ಎಷ್ಟು ಚಿಕ್ಕದು ಆಗಿಷ್ಟು 4ರಷ್ಟು ಎಷ್ಟು ದೊಡ್ಡದಾಗ ಆಗುತ್ತೆ ಅಂತ. ನೋಡಿ ಎಷ್ಟು ದೊಡ್ಡದಾಯಿತು ಅಂತ. ಟೇಸ್ಟ್ ಸಹ ರವೆ ಹಪ್ಪಳ ಅಂದರೆ ತುಂಬ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿರುತ್ತೆ. ಇವಾಗ ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ನೀವು ಮಾಡಿದರೆ ಬಿಸಿಲು ಟೈಮಲ್ಲಿ ಗ್ಯಾಸ್ಟ್ರಿಕ್ ಆಗುತ್ತೆ, ಜಾಸ್ತಿ ಹಸಿಮೆಣಸಿನ್ಕಾಯಿಗಳು ತಿನ್ನಬಾರ್ದು. ಅದಕ್ಕೋಸ್ಕರ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಖಾರನೂ ಇರುತ್ತೆ. ರಸಮ್ಮು, ಅನ್ನ ಸಾಂಬಾರು, ಬೇಳೆ ಸಾರು, ಸೊಪ್ಪು ಸಾರು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ. ಮತ್ತು ಇವಾಗ ಮಕ್ಕಳುಗಳಿಗೆ ಸಮ್ಮರ್ ಹಾಲಿಡೇಸ್ ಬಂದಿರುತ್ತೆ, ಅವ್ರಿಗೆ ಏನಾದ್ರು ತಿಂಡಿಗಳು ಮಾಡಿಕೊಡ್ಬೇಕಂದ್ರೆ ಪಾಪಡ್ ಚಾಟ್ ಅಂತ ಬರುತ್ತೆ, ಆ ಥರನೂ ನೀವು ಮಾಡಿ ಕೊಡ್ಬೋದು ಈ ಹಪ್ಪಳದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಗರಿ ಗರಿಯಾಗಿ. ನೀವು ಸೌಂಡ್ ಕೇಳಿಸ್ಕೊಳ್ಳಿ. ನಾನು ಈ ಥರ ಪೌಡ್ರ್ ಮಾಡಿ ತೋರಿಸ್ತೀನಿ ನಿಮಗೆ, ಎಷ್ಟು ಗರಿ ಗರಿಯಾಗಿ ಸೌಂಡು ತುಂಬ ಚೆನ್ನಾಗಿ ಕೇಳಿಸುತ್ತೆ. ನೋಡಿ ಎಷ್ಟು ಸೌಂಡ್ ಬರ್ತಾಯಿದೆ ಅಂತ. ತಿಂದರೆ ಇನ್ನೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಯಾರೇ ನೋಡಿ ಸಪೋರ್ಟ್ ಮಾಡಿದರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು. ಆದಷ್ಟು ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.